ಬೈರಮಂಗಲದಲ್ಲಿ ಈಗ ರೈತರ ಹೋರಾಟ ತಾರಕಕ್ಕೇರಿದೆ. ಬಿಡದಿ ಬಡಿದಾಟ ಈಗ ತಾರಕಕ್ಕೇರಿರುವಂಥದ್ದು. ಜೆಎಂಸಿ ಸರ್ವೆ ಅಧಿಕಾರಿಗಳ ಮೇಲೆ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೈರಮಂಗಲದಲ್ಲಿ ಬಿಡದಿ ಭಾಗದಲ್ಲಿ ಈಗ ಮತ್ತೆ ಟೌನ್ಶಿಪ್ ಜಟಾಪಟಿ ತಾರಕಕ್ಕೇರ್ತಾ ಇದೆ. ಜೆಎಂಸಿ ಸರ್ವೆ ಅಧಿಕಾರಿಗಳ ಮೇಲೆ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಧಿಕಾರಿಗಳ ಕಾರಿನ ಗ್ಲಾಸ್ಗಳನ್ನು ಒಡೆದು ಹಾಕಿ ಅನ್ನದಾತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶಾಸಕ ಬಾಲಕೃಷ್ಣ ವಿರುದ್ಧವೂ ಸಹ ರೈತರು ತಮ್ಮ ಕೋಪವನ್ನು ವ್ಯಕ್ತಪಡಿಸಿರುವಂಥದ್ದು. ಸ್ಥಳಕ್ಕೆ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಬರಲೇಬೇಕು ಅಂತ ಬೈರಮಂಗಲದ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈಗ ಸುತ್ತಮುತ್ತಲ ಪರಿಸ್ಥಿತಿಯಲ್ಲಿ ಬಿಗುವಿನ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಇನ್ನು ಪ್ರತಿಭಟನಾ ನಿರತರನ್ನ ನಿಯಂತ್ರಿಸುವ ಕಾರ್ಯವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನೊಂದ್ಸಲ ಬಂದ್ಗಿಂದಿರಿ ಅಲ್ಲ ನಾವ್ ಅಲ್ಲಿ ಮಾತಾಡ್ಬೇಕ್ರೆ ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ಬಂದ್ಬಿಟ್ಟಿಲ್ಲ. ನಾವ್ ಅಲ್ಲಿ ಗಲಾಟೆ ಮಾಡ್ತಾರೆ, ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ಅಲ್ಲಲ್ಲ ಸರ್ ಇನ್ನೊಂದ್ಸಲ ಬಂದ್ಗಿಂದಿರಿ ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜು, ಏನಾಯ್ತಲ್ಲಿ? ಯಾರು ಇವರು ಅಧಿಕಾರಿಗಳು? ಯಾಕಾಗಿ ಬಂದಿದ್ರಂತೆ? ಸದ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ರಾಜು? ಏನ್ ಶಿವಶಂಕರ್, ಈ ಜಿಬಿಟಿ ವಿಚಾರದಲ್ಲಿ ಅಂದ್ರೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಒಂದು ಪ್ರಾಧಿಕಾರ ಏನು ಶುರುವಾಗಿದೆ. ಆ ಪ್ರಾಧಿಕಾರದ ಮುಖಾಂತರ ಇವತ್ತು ಅಧಿಕಾರಿಗಳು ಒಂದು ಜೆಎಂಸಿ ಸರ್ವೆ ಅಂತ ಮಾಡ್ಲಿಕ್ಕೆ ಹೋಗಿದ್ರು. ಜೆಎಂಸಿ ಸರ್ವೆ ಅಂದ್ರೆ ಅರಣ್ಯ ಅಧಿಕಾರಿಗಳು ಮತ್ತೆ ಕಂದಾಯ ಅಧಿಕಾರಿಗಳು ಅಲ್ಲಿನ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಒಂದು ಭೂಮಿಯನ್ನ ಸರ್ವೆ ಮಾಡ್ಲಿಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಇವತ್ತು ರೈತರ ಒಂದು ಆಕ್ರೋಶ ಸಹನೆ ಕಟ್ಟೆ ಹೊಡೆದಿರುವಂತದ್ದು. ಏನು ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ಕ್ಲಾಸನ್ನ ತೆಗೆದುಕೊಂಡು ಏನು ಕಾರ್ನಲ್ಲಿ ಹೋದಂತ ಎಲ್ಲಾ ಕಾರನ್ನ ಏನು ಗ್ಲಾಸ್ಗಳನ್ನ ಒಡೆದಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈತ ಮಹಿಳೆಯರು ಕೂಡ ಸ್ಥಳಕ್ಕೆ ಏನು ಇಲ್ಲಿನ ಸ್ಥಳೀಯ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಬರಲೇಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿದಿರುವಂತದ್ದು. ಅವರ ವಿರುದ್ಧವಾಗಿ ಕಿಡಿಯನ್ನ ಕಾರ್ತಾ ಇದ್ದಾರೆ. ಅಂದ್ರೆ ಎಚ್.ಸಿ. ಬಾಲಕೃಷ್ಣ ಅವರಿಗೆ ಎರಡು ಮುಖಗಳಿದೆ, ವ್ಯಾಕ್ತ ಮುಖಾಂತರ ಅನ್ನೋ ಒಂದು ಆಕ್ರೋಶವನ್ನ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಈಗ ಏನು ಹೋದಂತ ಅಧಿಕಾರಿಗಳಿಗೆ ಒಂದಷ್ಟು ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿರುವಂತದ್ದು. ಬಿಡದಿಯ ಠಾಣೆ ಎದುರು ಈಗ ಎಲ್ಲ ಅವರು ಹೋದಂತ ವೆಹಿಕಲ್ಗಳನ್ನ ಅವರು ತಂದು ಸೇಫ್ಟಿ ಇಲ್ಲಿ ನಿಲ್ಸಿರುತ್ತಾರೆ, ಮತ್ತೆ ಪೊಲೀಸರ ರಕ್ಷಣೆಯಲ್ಲಿ ಇರುವಂತದ್ದು. ಸದ್ಯ ಈಗ ಏನು ಬೈರಮಂಗಲ ಗ್ರಾಮದ ಸುತ್ತಮುತ್ತ ಇಷ್ಟು ದಿನ ನಡೀತಾ ಇತ್ತು ಅಂದ್ರೆ 490 ದಿನಗಳಾಗ್ತಾ ಬರ್ತಾ ಇದೆ ಈ ಒಂದು ಹೋರಾಟ. ಇವತ್ತು ರೈತರ ಒಂದು ಸಹನೆ ಕಟ್ಟೆ ಹೊಡೆದಿದೆ. ಮುಂದೆ ಇನ್ನಷ್ಟು ಬಿಗುವಿನ ವಾತಾವರಣ ನಿರ್ಮಾಣವಾಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಶಿವಶಂಕರ್. ಅಲ್ಲ ರಾಜು, ಈಗ ಒಂದ್ ಕಡೆ ರೈತರು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಕೊಡದೇ ಇದ್ದ ಮೇಲೆ ಹೋಗಿ ಅವರದ್ದೇ ಜಮೀನನ್ನ ನೀವು ಸರ್ವೆ ಮಾಡ್ತೀರಿ ಅನ್ನೋದಾದ್ರೆ ಮೊದಲೇ ಅಧಿಕಾರಿಗಳಿಗೆ ಗೊತ್ತಿತ್ತು ವಿರೋಧ ವ್ಯಕ್ತವಾಗುತ್ತೆ, ಈ ರೀತಿಯಾಗಿ ಆಗಬಹುದು ಅನ್ನೋಂಥ ಒಂದು ಪರಿಸ್ಥಿತಿ ತಾರಕಕ್ಕೇರಬಹುದು ಅಂತ. ಶಿವಶಂಕರ್, ಈಗಾಗಲೇ ಏನು ಸರ್ಕಾರ 3 ಗ್ರಾಮಗಳನ್ನ ಈಗಾಗಲೇ ಡಿನೋಟಿಫೈ ಮಾಡಿರುವಂತದ್ದು. ಆ ಒಂದು ಗ್ರಾಮ ವ್ಯಾಪ್ತಿನಲ್ಲಿ ರಾಜು ನಾನು ಮತ್ತೆ ಸಂಪರ್ಕ ಮಾಡ್ತೀನಿ. ಈಗ ರೈತ ಮುಖಂಡರಾಗಿರುವಂತಹ ತಿಮ್ಮಯ್ಯ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ಶಿವಶಂಕರ್ ಮಾತಾಡ್ತಿದ್ದೀನಿ. ಸರ್ ನಮಸ್ಕಾರ ಸರ್, ನಾನು ತಿಮ್ಮಯ್ಯ ಅಂತ ನನ್ನ ಹೆಸರು. ಹೇಳಿ. ನಾನು ಬಿಡದಿ ಭಾಗದ ಕಂಚಿಕರ್ನಹಳ್ಳಿ ಗ್ರಾಮ ಪಂಚಾಯತಿಗೆ ಅಳ್ಳಾಳ್ಸಂದ್ರದಿಂದ ಮಾತಾಡ್ತಾ ಇದ್ದೀನಿ. ಸರಿ ಸರ್. ಆಕ್ಚುಲಿ ಇಲ್ಲಿಗೆ ನಾವು 490 ದಿನ ಪೂರೈಸಿದ್ವಿ ಧರಣಿ ಕೂತು. ಸರ್ಕಾರ ಆಗ್ಲಿ ಬೇರೆ ಯಾವುದೇ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗ್ಲಿ ನಮ್ಮ ಮನವಿಗೆ ಯಾವುದೇ ಆದಂತಹ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸೊ ಮೊನ್ನೆ ನಮ್ಮ ಒಂದು 50 ಜನದ ರೈತರು ನಮ್ಮ ಶಾಸಕರಾದಂತ ಬಾಲಕೃಷ್ಣನ್ ಅವರಿಗೆ ಮನವಿ ಕೊಟ್ಟಿದ್ದೀವಿ. ಏನು ಅಂದ್ರೆ ನಾವು ಸರ್ಕಾರದ CM ಅವ್ರನ್ನ ಭೇಟಿ ಆಗ್ಬೇಕು. ಸೊ ನಮ್ಮ ಮನವಿನೂ ನೀವು ಆಲಿಸ್ಬೇಕು. ಸೊ ಅಲ್ಲಿವರೆಗೂ ಯಾವುದೇ JMC ಮಾಡಬೇಡಿ ಮತ್ತೆ ಪರಿಹಾರ ಕೊಡಬೇಡಿ ಅಂತ ನಾವು ಖಡಾಖಂಡಿತವಾಗಿ ಹೇಳಿದೀವಿ. ಸೊ ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಓಕೆ, ನಾವು ಮಾಡ್ಕೊಡ್ತೀವಿ. ಸರ್ಕಾರದಿಂದ CM ಅವ್ರ ಕಡೆಯಿಂದ ನಿಮ್ಗೆ ಒಂದು ಸಭೆ ಸೇರ್ಸೋದಕ್ಕೆ ಏರ್ಪಾಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಹೇಳಿದ ಮೇಲೆ
ಮತ್ತೆ JMC ಕಳಿಸಿದ್ದಾರೆ. ಸೊ ನಾವು ರೈತರು ಯಾವುದೇ ಕಾರಣಕ್ಕೂ ಯಾವುದೇ JMC ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಅಂತ ದಿಟ್ಟ ನಿರ್ಧಾರದಲ್ಲಿ ಪ್ರತಿಯೊಬ್ಬ ರೈತರು ಇದ್ದಾನೆ. ಸೊ ಹಾಗಾಗಿ ಸರ್ಕಾರ ನಮ್ಮ ಮನವಿಯನ್ನು ಕೇಳಿಸ್ಕೊಳ್ದೆ ದಿಟ್ಟತನದಿಂದ ಹೋಗ್ತಾ ಇದೆ. ಸೊ ಈ ಸಂದೇಶ ಏನ್ ಹೇಳ್ತಿದೆ, ನೀವು ಸರ್ಕಾರ ಬಡವ್ರ ಪರವಾಗಿಲ್ಲ, ಕೊಳ್ಳೆ ಹೊಡೆಯುವಂತ ಸರ್ಕಾರ ಅಂತ ನಮ್ಮ ಭಾವನೆ ಸರ್. ಅಲ್ಲ ತಿಮ್ಮಯ್ಯ ಅವರ ಸರ್, ಈಗ ನಮಗೆ ಪ್ರಶ್ನೆ ಕಾಡ್ತಾ ಇದೆ ಸರ್, ನಾವು ಎಲ್ಲಿದ್ದೀವಿ, ಯಾವ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದೀವ, ಎಲ್ಲಿದ್ದೀವಿ ಅಂತ. ಯಾಕಂದರೆ ಮುಖ್ಯಮಂತ್ರಿಗಳು ಬರಲ್ಲ, ಸ್ಥಳೀಯ ಶಾಸಕರು ಬರಲ್ಲ, ನಿಮ್ಮನ್ನು ವಿಶ್ವಾಸಕ್ಕೆ ತಗೊಳ್ಳಲ್ಲ, ನಿಮ್ಮನ್ನು ಮಾತಾಡ್ಸಲ್ಲ, ನಿಮ್ಮದೇ ಜಮೀನನ್ನು ಬಂದು ಸರ್ವೆ ಮಾಡ್ತಾರಂದ್ರೆ ಏನು ಹೇಳ್ಬೇಕಿಂತವ್ರಿಗೆ ಅಂತ. ಸರ್, ನಮ್ಗೆ ಬಿಡದಿ ಭಾಗದ 2 ಪಂಚಾಯಿತಿಯ ರೈತರು ನಿದ್ದೆ ಮಾಡಿ ಸುಮಾರು 470-80 ದಿವಸ ಆಗೋಗಿದೆ ಸರ್. ಯಾವ ಟೈಮಲ್ಲಿ ಯಾವ ಕಡೆಯಿಂದ ಅಧಿಕಾರಿಗಳು ಬರ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ಸೊ ನಮ್ಗೆ ನಿದ್ದೆ ಹೋದ್ರೂ ಪರವಾಗಿಲ್ಲ ಸರ್, ನಮ್ ಜಮೀನ್ ಉಳ್ಕೊಳ್ಳೇಬೇಕು ಅನ್ನೋಂತ ಪರಿಸ್ಥಿತಿಯಲ್ಲಿ ಇರೋರು ನಾವು. ಸೊ ಹಾಗಾಗಿ ನಮ್ ಸರ್ಕಾರಕ್ಕೆ ನಾವ್ ಎಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ. ಸೊ ನೀವ್ ಯಾಕೆ ಈ ಧೋರಣೆ ತೋರ್ತಾ ಇದ್ದೀರಾ ನಮ್ ರೈತರ ಮೇಲೆ? ಇಡೀ ಕರ್ನಾಟಕ ರೈತಾಪಿ ವರ್ಗ ಬಿಡದಿ ರೈತರಿಗೋಸ್ಕರ ಬೆಂಬಲ ಸೂಚಿಸ್ತಾ ಇದೆ. ಆದ್ರೂ ನಿಮ್ಮ ಕೆಟ್ಟ ಸರ್ಕಾರ ಈ ರೀತಿ ರೈತರ ಮೇಲೆ ಹಲ್ಲೆ ಮಾಡಿದಾರಲ್ಲ, ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆ ಅಂತ ಕೇಳ್ಬೇಕು ಸರ್. ಎಲ್ಲ ರೈತಾಪಿ ವರ್ಗ ಕೇಳ್ಬೇಕು ಸರ್. ಯಾಕೆ ಕೇಳ್ತಾ ಇಲ್ಲ ಈ ಸರ್ಕಾರ? ಈಗಿರುವಂತ CM ರಿಯಲ್ ಎಸ್ಟೇಟ್ ಬಿಟ್ರೆ ಬೇರೆ ಯಾವ ಕಡೆನೂ ಒಲವು ತೋರಿಸ್ತಾ ಇಲ್ಲವಲ್ಲ, ಯಾಕೆ? ಬರಗಾಲ ಬಂದಿದೆ, ರೈತರು ಅಲ್ಪ ಸ್ವಲ್ಪ ನೀರಾವರಿ ಇರೋಂತ ಪ್ರದೇಶದಲ್ಲಿ ಬೆಳ್ಕೊಂಡ್ ತಿಂತಿದ್ದಾರೆ, ಅದನ್ನು ಹಾಳು ಮಾಡ್ತಾ ಇದ್ದೀರಾ ಯಾಕೆ ಅಂತ ನಮ್ ಸಂದೇಶ ಸರ್. ನಿಮ್ಮದೇ CM ಅಲ್ವಾ ಸರ್? ನಿಮ್ಮದೇ ಜಿಲ್ಲೆಯ CM ಅಲ್ವಾ? ಇವಾಗ ನಮ್ಗೆ ಹೊಟ್ಟೆಗೆ ಬಗದಿ ತಿಂತಿದಾರಲ್ಲ ಸರ್, ರಕ್ತ ಏರ್ತಿದಾರಲ್ಲ, ನಮ್ದೇ CM, ನಮ್ ರಕ್ತ ಏರ್ತಿದಾರಲ್ಲ, ನಾವೇನ್ ಮಾಡ್ಬೇಕು? ಎಲ್ಲಿ ಹೋಗ್ಬೇಕು? ನಾವ್ ಯಾವ್ದಾದ್ರು ಬೇರೆ ಕಂಟ್ರಿಗೆ ಹೋಗಿ ಸೇರ್ಕೋಬೇಕಾ? ಆ ತರ ಹಿಂಸೆ ಆಗೋಗಿದೆ ಸರ್ ನಮ್ಗೆ. ಇಲ್ಲಿ ಇರುವಂತ ನೋವು, ಇಲ್ಲಿರುವಂತ ಕಷ್ಟ ಯಾವ ರೈತಾಪಿ ವರ್ಗಕ್ಕೂ ಬೇಡ ಸರ್. ಆ ತರ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಅಲ್ಲ ಸರ್, ನಿಮ್ಮನ್ನೆಲ್ಲ ಯಾರೋ ನಿಮ್ಮನ್ನ ಚೂ ಬಿಟ್ಟಿದ್ದಾರೆ, ನಿಮ್ಮ ಹಿಂದೆ ಬೇರೆ ಯಾರೋ ನಾಯಕರು ನಿಂತ್ಕೊಂಡು ಹಿಂಗೆಲ್ಲ ಮಾಡಿಸ್ತಾ ಇದ್ದಾರೆ ಅನ್ನೋಂಥ ಒಂದು ಆರೋಪ ಇದೆಯಲ್ಲ ಸರ್? ಹೌದು ಸರ್, ಅದು ಆರೋಪ ಖಂಡಿತ ಇರೋದು. ಇಲ್ಲಿ ನಮ್ಮ ನಾವು ಸರ್ಕಲ್ ಅಲ್ಲಿ 490 ದಿವಸ ದಿನದಿಂದ ಏನ್ ಪ್ರತಿಭಟನೆ ಮಾಡ್ತಾ ಇದೀವಲ್ಲ ಸರ್, ಅದು ನಿಷ್ಠಾವಂತ ರೈತರು ಪ್ರತಿಭಟನೆ ಮಾಡ್ತಾ ಇದೀವಿ ಸರ್. ನಮ್ ಪಕ್ಕದಲ್ಲಿ 100 ಮೀಟರ್ ಅಂತರದಲ್ಲಿ ಬೇರೆ ವರ್ಗದವ್ರನ್ನ ಗುರುತಿಸಿದ್ದಾರೆ, ಪರ ಇರೋರ್ನ ಕುಂಡಿಸಿದ್ದಾರೆ. ಸೊ ಕಾನೂನು ಏನ್ ಹೇಳುತ್ತೆ ಸರ್, ಪ್ರೊಟೆಕ್ಟ್ ಮಾಡೋರ್ನ ಇಷ್ಟು ಕಿಲೋಮೀಟರ್ ಅಂತರದಲ್ಲಿ ಇರ್ಬೇಕು ಅಂತ ಒಂದು ಕಾನೂನೇ ಇದೆ. ಆದ್ರೂ ನಮ್ ಪಕ್ಕದಲ್ಲೇ ಯಾಕೆ ಬಂದು ಕುಂಡಿಸಿದ್ದಾರೆ ಅವ್ರನ್ನ? ನಮ್ಗೂ ಅವ್ರಿಗೂ ಜಗಳ ಆಗ್ಬೇಕು ಅಂತನಾ? ಸರ್ಕಾರದ ಉದ್ದೇಶ ಏನು? ನಮ್ಗೂ ಅವ್ರಿಗೂ ಜಗಳ ಆಗ್ಬೇಕು, ಕಾನೂನು ಪಾಲಿಸ್ತಾ ಇಲ್ಲ ಅನ್ಬಿಟ್ಟು ಒಂದ್ ಮೆಸೇಜ್ ಹೋಗ್ಬೇಕು, ನಮ್ನ ಎತ್ತಂಗಡಿ ಮಾಡಿಸ್ಬೇಕು ಅಂತನಾ ಇವ್ರು ಮಾಡ್ತಾ ಇರೋದು? ಸರ್, ನೀವ್ ಯಾವುದೇ ಪಾಯಿಂಟ್ ತಗೊಳ್ಳಿ, ಎಲ್ಲಾನು ಇವಾಗ ಏನು ನಾವು ರೈತರು ಏನ್ ಇದ್ದೀವಿ ಇಲ್ಲಿ ನಮ್ ವಿರುದ್ಧನೇ ಇದೆ ಸರ್. ಇವ್ರು ಮಾಡ್ತಾ ಇರೋಂತ ಏನ್ ಧೋರಣೆಗಳಿದೆ, ಏನ್ ಐಡಿಯಾಗಳಿದೆ, ಏನ್ ಬಡಪಾಯಿ ಬಾಯಿಗಳಿಗೆ ಏನ್ ಮಣ್ಣು ಹಾಕುವಂತ ಹುನ್ನಾರ ಏನ್ ಮಾಡ್ತಾ ಇದೆ ಈ ಸರ್ಕಾರ, ನಮ್ ವಿರುದ್ಧನೇ ಇದೆ ಸರ್. ಎಲ್ಲಾನು ನಮ್ ವಿರುದ್ಧನೇ. ನಾವ್ ಏನು ಮನವಿ ಕೊಟ್ರು ಏನ್ ಡಸ್ಟ್ಬಿನ್ ಹಾಕ್ತಿದ್ದಾರೆ ಸರ್ ನಮ್ಮ ಮನವಿನ. ಯಾವ ಅಧಿಕಾರಿನೂ ನಮ್ ಕೇಳ್ತಾ ಇಲ್ಲ. ನಾವ್ 80% ಇದ್ದೀವಿ ಅನ್ನೋದು ಆದ್ರೂ ನಾವು ಪ್ರೂವ್ ಮಾಡ್ತೀವಿ, ನಮ್ಗೊಂದು ವೇದಿಕೆ ಸೃಷ್ಟಿ ಮಾಡ್ಕೊಡ್ತೀನಿ ಕೊಡಿ ಅಂತಾನು ಕೇಳ್ತಾ ಇದೀವಿ, ಅದಕ್ಕೂ ಏನು ಪ್ರತಿಕ್ರಿಯೆ ಇಲ್ಲ. ಓಕೆ ತಿಮ್ಮಯ್ಯ ಅವರೇ, ಥ್ಯಾಂಕ್ ಯು PNS ವಿಸ್ತರಣೆ ಜೊತೆಗೆ ಮಾತನಾಡಿದ್ದಕ್ಕೆ. ಇನ್ನೊಂದ್ಸಲ ಬಂದ್ಗಿಂದಿರಿ. ಯಾರ್ದು ಒಪ್ಪಿಗೆ ಇದೆ ಅವ್ರು ಇಲ್ಲ ನಮ್ಗೆ ರೈತರು ಹೋರಾಟ 16 ತಿಂಗಳು ಹೋರಾಟ ಮಾಡ್ತಿದ್ವಲ್ಲ, ನಮ್ಮ ಜೊತೆ ಸರ್ಕಾರ ತೀರ್ಮಾನ ಆಗದ, ನಮ್ಗವ್ರು ಏನು ಮಾತುಕತೆ ತೀರ್ಮಾನ ಆಗದ ಆಗಿರ್ತಾನೆ, ಅದಾಗ ಅವ್ರು ವೇಟ್ ಮಾಡಿ. ಓಕೆ, ಸೊ ಒಂದು ಕಡೆ ನೋಡಿ ಪರಿಸ್ಥಿತಿ ಎಷ್ಟು ಪ್ರಕ್ಷುಬ್ಧಕ್ಕೆ ತಿರುಗಿದೆ ಅಂತ ನಮ್ಗೆ ನಿಜವಾಗ್ಲೂ ಅರ್ಥನೇ ಆಗ್ತಾ ಇಲ್ಲ ವೀಕ್ಷಕರೇ. ಇದು ಏನು ಸರ್ಕಾರ ಏನಕ್ಕೆ ಈ ರೀತಿಯಾಗಿ ಮಾಡ್ತಾ ಇದೆ?
ಇವ್ರು ಯಾಕಿಷ್ಟು ಈಗೋಯಿಸ್ಟಿಕ್ ಮನಸ್ಥಿತಿಗೆ ಬಿದ್ದಿದ್ದಾರೆ, ಯಾಕೆ ರೈತರನ್ನ ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ಇವರು ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಹಠ ಯಾಕೆ ಸರ್ಕಾರಕ್ಕೆ ಅನ್ನೋದು ದೇವರಾಣೆಗೂ ಸಹ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಯಾರ ಹಿತಾಸಕ್ತಿಯನ್ನು ಕಾಪಾಡುವ ಪ್ರಯತ್ನದಲ್ಲಿ ನೀವಿದ್ದೀರಿ? ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ಕೊಳ್ತೀರಿ, ಒಬ್ಬ ರೈತನಿಗೂ ಅನ್ಯಾಯವಾಗದ ರೀತಿಯಲ್ಲಿ ನಾವು ಆಡಳಿತ ನಡೆಸ್ತೀವಿ ಅಂತ ಹೇಳ್ತೀರಿ. ಆದರೆ ಈಗ ರೈತರು ಆಯ್ತಪ್ಪ, ನಿಮ್ಮ ಪ್ರಕಾರ ಒಂದು 20% ರೈತರು ಭೂಮಿ ಕೊಡೋದಕ್ಕೆ ರೆಡಿಯಾಗಿಲ್ಲ, ಅವ್ರ ಹಿಂದೆ ಯಾವುದೋ ರಾಜಕೀಯ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಅಟ್ಲೀಸ್ಟ್ ಆ 20% ರೈತರನ್ನಾದರೂ ವಿಶ್ವಾಸಕ್ಕೆ ತಗೊಂಡು ಅವರನ್ನು ಮನವೊಲಿಸುವ ಪ್ರಯತ್ನವನ್ನು ಮಾಡಿ, ನಿಮ್ದೇನು ಸಮಸ್ಯೆ ಇದೆ, ನಿಮ್ಗೆ ಏನಾಗಬೇಕಾಗಿದೆ ಅದನ್ನು ಮುಂದಿನ ಹಂತಗಳಲ್ಲಿ ಮಾಡ್ತೀವಿ ಅಂತಾದರೂ ಅವರನ್ನು ಒಪ್ಪಿಸಿ ಆದರೆ ಆ ಪ್ರಕ್ರಿಯೆಗೆ ಮುಂದಾಗಬೇಕಾಗಿರ್ತಕ್ಕಂಥದ್ದು. ಅದನ್ನು ಬಿಟ್ಟು ಯಾಕೆ ಹಿಂಗಾಗ್ತಿದೆಯೋ ಗೊತ್ತಾಗ್ತಿಲ್ಲ. ಓಕೆ, ಮತ್ತೆ ನಮ್ಮ ಪ್ರತಿನಿಧಿ ರಾಜು ಈಗ ಕಂಟಿನ್ಯೂ ಆಗ್ತಾ ಇದ್ರೆ. ಸರ್ ರಾಜು, ಕಂಟಿನ್ಯೂ ಮಾಡಿ, ತಾವು ಹೇಳ್ತಾ ಇದ್ರಿ. ಇದಿಷ್ಟು ಈಗ ಅಪ್ಡೇಟ್ ಆಗ್ತಾ ಇರುವಂತದ್ದು. ಈಗಾಗಲೇ ಅಲ್ಲಿದ್ದಂತ ರೈತರನ್ನ ಏನೋ ಒಕ್ಕಲೆಪ್ಪಿಸುವಂತ ಕೆಲಸ ಕಾರ್ಯಗಳು ಆದವು ಅನ್ನೋ ಒಂದು ವಿಚಾರದಲ್ಲಿ ಈಗಾಗಲೇ ರೈತರು ಕಿಡಿಕಾರಿ ಈಗ ಅಧಿಕಾರಿಗಳ ಗ್ಲಾಸ್ ಅನ್ನ ಹೊಡೆದಾಕಿದ್ದಾರೆ. ಏನು ಕಾರ್ನಲ್ಲಿ ಹೋದಂತ ಎಲ್ಲ ಅಧಿಕಾರಿಗಳಿಗೆ ಒಂದಷ್ಟು ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿರುವಂತದ್ದು. ಅಲ್ಲಿ ಹೋರಾಟದಲ್ಲಿ ಭಾಗವಹಿಸಿದಂತ ಒಬ್ಬ ವ್ಯಕ್ತಿಗೆ ಕೂಡ ರೈತರು ಕೂಡ ಅಸ್ವಸ್ಥಗೊಂಡಿದ್ದಾರೆ. ಸದ್ಯಕ್ಕೂ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಾಗಲೇ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನ ಏನು ಬಿಗುವಿನ ವಾತಾವರಣ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಸುತ್ತಮುತ್ತಲೂ ಕೂಡ ಏನು ಕವರ್ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವುದೇ ರೀತಿಯಾದಂತಹ ಘಟನೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಆಗ್ತಾ ಇರುವಂತದ್ದು. ಈಗ ಅಲ್ಲಿ ಹೋದಂತ ಅಧಿಕಾರಿಗಳನ್ನ ಈಗ ಬಿಡದಿ ಸ್ಟೇಷನ್ ಅಂತ ಠಾಣೆ ಹತ್ತಿರ ಈಗ ಕರ್ಕೊಂಡು ಬಂದು ಅವರನ್ನ ಸೇಫ್ಟಿಯಾಗಿ ರಕ್ಷಣೆಯನ್ನು ನೀಡಿರುವಂತದ್ದು. ಶಿವಶಂಕರ್, ಸತ್ಯ ನಾವಿ ಹೋಗ್ತಾರೆ, ಇನ್ನೊಂದಷ್ಟು ಅಪ್ಡೇಟ್ ಅನ್ನ ಮಾಹಿತಿ ಲಭ್ಯ ಆಗುತ್ತೆ. ಶಿವಶಂಕರ್, ಓಕೆ ರಾಜು, ಇಲ್ಲಿವರೆಗೆ ಯಾರನ್ನಾದ್ರೂ ಅರೆಸ್ಟ್ ಮಾಡಿದ್ದಾರೆ? ಯಾರಾದ್ರೂ ರೈತರನ್ನ ವಶಕ್ಕೆ ತಗೊಳ್ಳುವಂತ ಕಾರ್ಯ ಏನಾದ್ರು ನಡೆದಿದೆ? ಯಾಕಂದ್ರೆ ಅಂತ ಕೆಲಸನೂ ಮಾಡ್ಬಿಡ್ತಾರೆ, ಹೇಳಕ್ಕಾಗಲ್ಲ ಇವ್ರನ್ನ. ಇಲ್ಲ ಶಿವಶಂಕರ್, ರೈತರನ್ನ ಈಗಾಗಲೇ ಸರ್ಕಾರವೂ ಕೂಡ ಬಹಳ ಗಂಭೀರವಾಗಿ ಇದನ್ನ ಬಹಳ ನಾಜೂಕಾಗಿ ಹ್ಯಾಂಡಲ್ ಅನ್ನ ಮಾಡ್ತಾ ಇರುವಂತದ್ದು. ಯಾರನ್ನೂ ರೈತರು ಕೂಡ ವಶಕ್ಕೆ ಪಡಿಬಾರ್ದು, ಮತ್ತೆ ಅವರು ಯಾವುದೇ ರೀತಿಯಾದಂತ ಅವರ ಹೋರಾಟವನ್ನು ಹತ್ತಿಕ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಕೂಡ ಬಹಳ ಜಾಣ ನಡೆಯನ್ನ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಏನಾದ್ರು ಈ ರೀತಿಯ ಒಂದು ಬಿಗುವಿನ ವಾತಾವರಣ ಇವತ್ತಾದಂತಹ ಸಂದರ್ಭದಲ್ಲಿ ಏನಾದ್ರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಏನಾದ್ರು ದೊಡ್ಡ ಮಟ್ಟದಲ್ಲಿ ಆಗಿದ್ದೆ ಆದ್ರೆ ಅಂತ ಕೆಲಸಗಳು ಕೂಡ ಆಗ್ಬಹುದೇನೋ ಅಂತ ಅನ್ಸ್ತಾ ಇರುವಂತದ್ದು. ಶಿವಶಂಕರ್, ಓಕೆ, ಥ್ಯಾಂಕ್ ಯು ರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಓಕೆ ವೀಕ್ಷಕರೇ, ಇದು ನೋಡಿ, ಅಂದರೆ ಇಲ್ಲಿ ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು ಅಂತಾರೆ. ರೈತರು ಈ ದೇಶದ ಬೆನ್ನೆಲುಬು. ರೈತರು ಎಷ್ಟು ತಾಳ್ಮೆಯಿಂದ ಬೆಳೆ ಬೆಳೀತಾರೋ, ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡಿದ್ರೆ ಅವರು ಅಷ್ಟೇ ಆಕ್ರೋಶ ಭರಿತರಾಗಿ ಪ್ರತಿಕ್ರಿಯೆ ಕೊಡ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ದೇಶ ನೋಡಿದೆ. ಸೊ ಹಾಗಾಗಿ ರೈತರ ವಿರೋಧವನ್ನು ಕಟ್ಕೊಂಡು ನಾನು ಆಡಳಿತ ಮಾಡ್ತೀನಿ, ನಾನು ತೀರ್ಮಾನ ತಗೊಳ್ತೀನಿ, ನಿರ್ಧಾರ ತಗೊಳ್ತೀನಿ ಅಂದರೆ ಖಂಡಿತವಾಗ್ಲೂ ಅದು ವರ್ಕೌಟ್ ಆಗೋದಿಲ್ಲ. ಸೊ ಇವತ್ತು ನೋಡಿ, ಇಷ್ಟೆಲ್ಲ ವಿರೋಧ ಇದೆಯಂತೆ, ಆದರೂ ಸಹ ಯಾವುದೋ ಒಂದು ಪ್ರಾಧಿಕಾರವನ್ನು ರಚನೆ ಮಾಡ್ಕೊಂಡು ನೀವು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಿದ್ದೀರಿ. ಯಾವ ಜಮೀನನ್ನು ಕೊಡೋದಿಲ್ಲ ಅಂತ ರೈತ ಕೂತ್ಕೊಂಡು ಇವತ್ತು ಧರಣಿ ಹೋರಾಟವನ್ನು ಮಾಡ್ಕೊಂಡಿದ್ದಾನೋ ಅದೇ ಭೂಮಿನ ಬಂದು ನೀವು ಸರ್ವೆ ಮಾಡ್ತೀರಿ ಅನ್ನೋದಾದರೆ ಏನು ಹೇಳಬೇಕು ನಿಮಗೆ ಅಂತ. ಭೂಮಿ ಕೊಡಲ್ಲ ಅಂತ ಒಂದು ಕಡೆ ಕೂತಿದ್ದಾರೆ, ನೀವು ಬಲವಂತವಾಗಿ ಅವರನ್ನು ಒಕ್ಕಲು ಬೀಸೋ ಪ್ರಯತ್ನವನ್ನು, ಬಲವಂತವಾಗಿ ಅವರನ್ನು ಕಟ್ಟಾಕುವಂಥ ಒಂದು ಪ್ರಯತ್ನವನ್ನು ಮಾಡಿದರೆ ಪಾಪ ರೈತ ಎಲ್ಲಿಗೆ ಹೋಗ್ತಾನೆ? ಉಳುಮೆ ಮಾಡ್ಕೊಂಡು ಬಂದಿರತಕ್ಕಂಥ ಭೂಮಿನ ಬಿಟ್ಕೊಡು ಅಂದರೆ ಏಕಾಏಕಿಗೆ ನಾವು ಎಲ್ಲಿ ಹೋಗೋಣ ಅಂತ ಪ್ರಶ್ನೆ ಮಾಡ್ತಾರಲ್ವಾ. ಎಸ್, ಅಫ್ಕೋರ್ಸ್ ನೀವು ಪರಿಹಾರದ ವಿಚಾರದಲ್ಲಿ ತುಂಬ ಉದಾರತೆಯನ್ನು ತೋರಿಸ್ತಾ ಇದ್ದೀರಿ, ದೊಡ್ಡ ಮನಸ್ಥಿತಿನ ತೋರಿಸ್ತಾ ಇದ್ದೀರಿ, ತುಂಬ ಚೆನ್ನಾಗಿ ಪರಿಹಾರ ಕೊಡ್ತೀರಿ, ಯಾರೂ ಕೊಡದೇ ಇರತಕ್ಕಂಥ ಪರಿಹಾರ ಕೊಡ್ತೀರಿ ಅಂತ ಹೇಳ್ತಿದ್ದೀರಾ. ಆದರೆ ಆ ಪರಿಹಾರಕ್ಕೆ ರೈತರು ಒಪ್ಪಬೇಕಲ್ವಾ? ಓಕೆ, ಶ್ವೇತಾ ಅಂತ ರೈತ ಮಹಿಳೆ ಇದ್ದಾರೆ. ಮೇಡಮ್ ನಮಸ್ಕಾರ, ಶಿವಶಂಕರ್ ಮಾತಾಡ್ತಿದ್ದೀನಿ ಮೇಡಮ್. ನಮಸ್ತೆ ಸರ್, ಹೇಳಿ ಸರ್. ಹೆಂಗೆ ಏನಾಯ್ತು ಮೇಡಮ್ ಇವತ್ತು? ಯಾಕೆ ಹಂಗೆ ಅಷ್ಟೊಂದು ಕೋಪ ಏನಕ್ಕೆ ವ್ಯಕ್ತವಾಗ್ತಾ ಇದೆ ಅಲ್ಲಿ? ಏನಂದ್ರೆ ಸರ್, ರಾಜ್ಯ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಿದೆ. 485 ದಿನದಿಂದ ನಾವು ನಿರಂತರವಾಗಿ ಹೋರಾಟ ಮಾಡ್ತಿದೀವಿ. ಆದ್ರೂ ಅಧಿಸೂಚನೆ ಹೊರಡಿಸಿ ಅದರ ಮೊದಲನೇ ಗ್ರಾಮ ಮಂಡಳಿಯನ್ನು ಊರಿಗೆ ಬಂದು ಸರ್ವೆ ಕಾರ್ಯ ಪ್ರಾರಂಭ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ರೈತರು ಇದು ಸರ್ವೆ ಯಾವುದೇ ಕಾರಣಕ್ಕೂ ಮಾಡಕ್ ಬಿಡಲ್ಲ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಇದು ಉಗ್ರ ರೂಪಕ್ಕೆ ತಾಳಕ್ಕೆ ಇಲ್ಲಿ ಸರ್ಕಾರ ಮತ್ತು ಅಲ್ಲಿ ಶಾಸಕರೇ ನೇರವಾಗಿ ಹೊಣೆ ಸರ್ ಇದಕ್ಕೆ. ಅಲ್ಲ ಶ್ವೇತ, ಯಾಕೆ ಇಷ್ಟು ಹಠ, ಯಾಕೆ ಗೌರ್ಮೆಂಟ್ಗೆ ಅನ್ನೋದು ಅರ್ಥ ಆಗ್ತಿಲ್ವಲ್ಲ? ಅದೇ ಸರ್, ನಮಗೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ರೈತರನ್ನ ಹಾಳು ಮಾಡಿ ಅವರು AICT ಕಟ್ಟಿ ಭೂ ಸ್ವಾಧೀನ ಮಾಡ್ಕೊಂಡು ಇದ್ರ ಅವಶ್ಯಕತೆ ಸದ್ಯಕ್ಕೆ ಯಾರಿಗೂ ಇರ್ಲಿಲ್ಲ. ನಮ್ ರೈತರನ್ನ ಇವರು ಹಿಂಗೆಲ್ಲ ಸಾಯಿಸ್ಬೇಕು ಅಂತ ಅವ್ರು ಏನು ಅವ್ರ ಅಜೆಂಡಾ ಏನಿದೆಯೋ ಗೊತ್ತಿಲ್ಲ ಸರ್ ನಮ್ಗೆ. ಯಾಕಂದ್ರೆ ನಾವು ಸಾಮಾನ್ಯ ರೈತರು, ಈ ಸರ್ಕಾರದ ವಿರುದ್ಧ ನಾವ್ ಏನೇ ಮಾಡಿದ್ರು ಅವರು ಅದನ್ನ ಗಮನನೇ ವಹಿಸ್ತಾ ಇಲ್ಲ. ಅವ್ರ ಕೆಲಸ ಅವರು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಿದಾರೆ ಅಷ್ಟೇ ಸರ್. ಅಲ್ಲ, ಈಗ ಒಂದ್ ಕಡೆ ನೀವು ಹೋರಾಟ ಮಾಡ್ತಾ ಇದ್ದೀರಿ, ಯಾವ ಭೂಮಿ ಕೊಡಲ್ಲ ಅಂತ ಹೇಳ್ತಿದ್ರ, ಅದೇ ಕೇಳೋದು ಎಲ್ಲ ಆಗ್ಬಿಟ್ಟಿದೆ ಸರ್. ಇನ್ನೇನಿದ್ರು ನಾವ್ ಮಾಡು ಇಲ್ಲವೇ ಮಡಿಯ ತರ ಏನಾದ್ರು